ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಗೃಹಲಕ್ಷ್ಮಿಯವರಿಗೆ ಬರ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಖುದ್ದು ಇಲ್ಲಿ ಯಾದಗಿರಿಯಲ್ಲೂ ಕೂಡ ಮಹಿಳೆಯರಿದ್ದಾರೆ, ಜನಸಾಮಾನ್ಯ ಮಹಿಳೆಯರಿಗೂ ಕೂಡ ಏನು ಸರ್ಕಾರದ ಏನು ಗೃಹಲಕ್ಷ್ಮಿ ಹಣ ಏನು ಇವರಿಗೆ ತಲುಪ್ತಾ ಇಲ್ಲ. ಯಾಕಂದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಏನು ಹಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಹಣವನ್ನ ಅವರಿಗೆ ಜಮೆಯನ್ನ ಮಾಡುವಂತ ಕೆಲಸಗಳಾಗ್ತಿದಾವೆ. ಆದ್ರೆ ಇವರಿಗೆ 3 ತಿಂಗಳಿಂದಲೂ ಕೂಡ ಹಣ ಜಮೆ ಆಗ್ತಾ ಇಲ್ಲ. ಖುದ್ದು ಇಲ್ಲಿ ಗೃಹಲಕ್ಷ್ಮಿಯರೇ ಇದ್ದಾರೆ, ಅವರನ್ನೇ ಕೂಡ ನನಗ ಮಾತನಾಡ್ತಾ ಹೋಗ್ತೀನಿ. ಅಮ್ಮ, ಈಗ ನೀವು ಎಷ್ಟು ತಿಂಗಳಿಂದ ಹಣ ಬರ್ತಾರೆ? ಈಗ 5 ತಿಂಗಳಾಯ್ತು ಸರ್. ಒಂದ್ಸಲ ಒಂದೇ ಸಾರಿ ಹಾಕ್ಯಂತ್ರಿ ಸರ್, ಮತ್ತೆ ಹಾಕಿಲ್ರಿ. ಹಾ. 5 ತಿಂಗಳಾಯ್ತು. ಅಂದ್ರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇಲ್ಲ? ಇಲ್ಲ ರೀ ಸರ್. ಹಾ. 5 ತಿಂಗಳದಾಗ ಒಂದ್ಸಲ 1 ತಿಂಗಳ ಹಾಕ್ತಾನ ಬಿಟ್ಟು ಬಿಡ್ತಾನ್ರಿ, ಹಾಕಿಲ್ಲಪ್ಪ. ಬಡವ್ರ ಇದ್ರಿ ನಾವ್ ಹಾಕ್ತಾನಂತ 5 ವರ್ಷ ಕಂಟಿನ್ಯೂ ಹಾಕ್ತಾನಂತ ಹೇಳ್ಯಾನ್ರಿ, ಹಾಕಿಲ್ರಿ. 4-5 ತಿಂಗಳಿಗೆ ಒಂದ್ಸಲ ಹಾಕ್ತಾರ್ರಿ ಸರ್. ಅವ್ರು ರೊಕ್ಕ ಹಾಕ್ತೀವಿ ಅಂತ ಹೇಳಿದ್ಕೆ ನೀವು ಅವ್ರಿಗೆ ಓಟ್ ಹಾಕಿರಮ್ಮ? ಹೌದು ಸರ್, ಅವ್ರ ರೊಕ್ಕ ಹಾಕ್ತಿದ್ ಸಲ ಓಟ್ ಹಾಕಿವ್ರಿ. ಇಲ್ಲಾಂದ್ರ ಹಾಕ್ತಿದ್ದಿಲ್ರಿ. ಅವ್ರು ಅವಸರ ಇದ್ದಾಗ ಕೇಳ್ತಾರೆ, ಆಮೇಲೆ ಹಾಕಲ್ರಿ. ಅಷ್ಟೇ ಆಗೈತಿ. ಅಂದ್ರೆ ನಿಮ್ಗೆ ಓಟ್ ಹಾಕುವಾಗ ಕೊಡ್ತೀವಿ ಅಂತ ಹೇಳಿ ಹೇಳ್ಯಾರ್ರಿ ಸರ್, ಹಾಕಿಲ್ಲ. 5-6 ತಿಂಗಳು ಒಂದ್ಸಲ ಹಾಕ್ತಾರ್ರಿ ಸರ್. ಈಗ ನೀವು ಯಾವಾಗ ತಕೊಂಡಿರಮ್ಮ ರೊಕ್ಕ? ನಾವು 4 ತಿಂಗಳಾಯ್ತು ಸರ್ ಹಾಕ್ಸೋಕೊಂಡ್ರಿ. ಪಾಪ ಬಂದಿಲ್ಲ. ಒಂದು ಹಂಗೆ ಇನ್ನೊಬ್ರು ಕೂಡ ಇದಾರೆ, ಅವ್ರಿಗೂ ಮಾತಾಡ್ತೀನಿ. ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಹೆಂಗ? 4 ತಿಂಗಳಾಯ್ತು. ಇಲ್ಲ, ಒಂದೇ ತಿಂಗಳು ಮೊನ್ನೆ ಹಾಕ್ಯಾರ. 1 ತಿಂಗಳದ ಹಾಕ್ಯಾರ, ಈಗ ಮತ್ತೆ ಹಾಕಿವ್ರಿ. ಮತ್ತೆ ಹಾಕಿಲ್ಲ. 1 ವಾರ ಆಯ್ತು ಹಾಕಿ. ಅಲ್ಲಮ್ಮ, ಈಗ ಹೆಂಗ್ ಮತ್ತೆ ನಿಮ್ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಹೇಳಿದ್ವಿ, ಹಾಕ್ತಾ ಇಲ್ಲ, ಏನ್ ಹೇಳ್ತೀರಮ್ಮ? ಏನ್ ನೋಡ್ಬೇಕು, ಸಾಕಲ್ಲ ಆಗ್ಯಾರ. ಹಾ. ಹಾಕ್ತೀನಿ ಅಂತಾರ ಹಾಕಲ್ಲ. 5 ವರ್ಷ ಹೇಳಿದ್ರು ಹಾಕ್ತೀನಿ ಅಂತ, ಹಾಕಿ 1 ತಿಂಗಳು ಹಾಕ್ತಾರ, 3 ತಿಂಗಳು ಬಿಟ್ಬಿಡ್ತಾರ. ಅಲ್ಲ, ನಿನ್ನೆ ಅಧಿವೇಶನದಲ್ಲೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ, ಎಲ್ಲಾ ಮಹಿಳೆಯರಿಗೂ ನಾವು ಹಣ ಹಾಕ್ತಿದೀವಿ ಅಂತ ಹೇಳಿದ್ರೆ ನಿಮ್ಗೆ ಬರ್ತಾ ಇಲ್ಲ ಅಂತಿರಲ್ಲಮ್ಮ, ಹೆಂಗೆ? 4 ತಿಂಗಳಾಯ್ತು ಸರ್, ಖುಷಿ. ಗೊತ್ತಿಲ್ಲ ಅಮ್ಮ, ನಿಮಗ್ ಬರ್ತಿದಾವ ಹೆಂಗಮ್ಮ? ಬರೋರಿಗೆ ಬರ್ತೈತ್ ಸರ್, ಅಷ್ಟೇನಿಲ್ಲ. 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ ಸರ್. 2 ತಿಂಗಳು ಹಾಕ್ತಾರ, 2,000 ಹಾಕ್ತಾರ ಬಿಡು. 2 ತಿಂಗಳ 3 ತಿಂಗಳ ಬಿಟ್ಟು ಹಾಕ್ತಾರ್ರಿ. ನಮ್ ಬಡವ್ರ ಐತ್ರಿ, ಯಾರ ಹಾಕಿದ್ರ ನಮ್ಗ ಅದ ಏನ್ ಮಾಡ್ತಾರ ಅಂದ್ರೆ, ಹಾಕಿ ತಿಂಗಳ ಹಾಕ್ತಿವಿ ಅಂತಾರ, ಮತ್ತೆ ಆಮೇಲೆ 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ್ರಿ 2,000. ಈಗ ಎಷ್ಟು ತಿಂಗಳು ಬಂದಮ್ಮ ನಿಮ್ಗ? 5-6 ತಿಂಗಳಾಯ್ತು ಸರ್, ರೊಕ್ಕನ ಬಿಟ್ಟಿಲ್ಲ. ಮಂದಿ ಬಂದಾವ್ರಿ, ಮತ್ತೆ ಇನ್ನ 2-3 ತಿಂಗಳು ಬಂದಿಲ್ಲ. ಬಂದಿಲ್ಲ, 1 ತಿಂಗಳು ಅಷ್ಟೇ ಬಂದಮ್ಮ. ಇನ್ನೊಬ್ರು ಕೂಡ ಇದಾರೆ, ಅವ್ರಿಗೂ ಮಾತಾಡ್ತೀನಿ. ಅಮ್ಮ, ನಿಮ್ಗೆ ಎಷ್ಟು ತಿಂಗಳು ಬಂದಮ್ಮ, ಹೇಗೆ? 5-6 ತಿಂಗಳಾಯ್ತು ಸರ್. 5-6 ತಿಂಗಳಾಯ್ತು. ಮೊನ್ನೆ ಹಾಕ್ಯಾರ, ಒಂದು 6 ತಾರೀಕು ಹಾಕಿಲ್ಲ. ಮತ್ತೆ 5-6 ತಿಂಗಳಾಯ್ತು ಅಷ್ಟೇ. ಅಲ್ಲ, ಇವಾಗ 6 ತಾರೀಕಿಗೆ ಹಾಕಿದಾಗ ಎಷ್ಟು ಹಾಕ್ಯಾರಮ್ಮ ಅಮೌಂಟ್? ಬರೀ 2,000 ಅಂದ್ರೆ ನೀವು 5 ವರ್ಷ ಕಂಟಿನ್ಯೂ ಹಾಕಿ ಉಳಿಸ್ಕೋಬೋದಾಗಿರಿ. 5 ವರ್ಷ ಹಾಕಿ ಅಂತ. ಈಗ ಏನ್ ಹೇಳ್ತೀರಮ್ಮ ಸರ್ಕಾರಕ್ಕೆ? ಬಡವ್ರಿದ್ರು ಸರ್, ಕಂಟಿನ್ಯೂ ರೊಕ್ಕ ಹಾಕ್ಬೇಕಂತ ಕೇಳ್ತಾ ಇದ್ದೀವಿ. ಇದು ಏನು ಇರ್ತಕ್ಕಂತ ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇರ್ಬೋದು, ಸರ್ಕಾರ 5 ವರ್ಷ ಕಂಟಿನ್ಯೂ ಆಗಿ ಈ ಒಂದು ಯೋಜನೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದಕ್ಕೆ ನಾವು ಓಟ್ ಅನ್ನ ಹಾಕಿದೀವಿ. ಆದ್ರೆ ನಮ್ಗೆ ಆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಲ್ಲಿ 1 ತಿಂಗಳ ಹಣ ಮಾತ್ರ ಜಮಾ ಆಗಿದೆ, ಆದ್ರೆ ಇನ್ನುಳಿದಂತ ಹಣ ಜಮಾ ಆಗಿಲ್ಲ ಅನ್ನುವಂತ ಒಂದು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನಾಗರಾಜ್ ಕುಟುಂಬ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಗೃಹಲಕ್ಷ್ಮಿಯವರಿಗೆ ಬರ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಖುದ್ದು ಇಲ್ಲಿ ಯಾದಗಿರಿಯಲ್ಲೂ ಕೂಡ ಮಹಿಳೆಯರಿದ್ದಾರೆ, ಜನಸಾಮಾನ್ಯ ಮಹಿಳೆಯರಿಗೂ ಕೂಡ ಏನು ಸರ್ಕಾರದ ಏನು ಗೃಹಲಕ್ಷ್ಮಿ ಹಣ ಏನು ಇವರಿಗೆ ತಲುಪ್ತಾ ಇಲ್ಲ. ಯಾಕಂದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಏನು ಹಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಹಣವನ್ನ ಅವರಿಗೆ ಜಮೆಯನ್ನ ಮಾಡುವಂತ ಕೆಲಸಗಳಾಗ್ತಿದಾವೆ. ಆದ್ರೆ ಇವರಿಗೆ 3 ತಿಂಗಳಿಂದಲೂ ಕೂಡ ಹಣ ಜಮೆ ಆಗ್ತಾ ಇಲ್ಲ. ಖುದ್ದು ಇಲ್ಲಿ ಗೃಹಲಕ್ಷ್ಮಿಯರೇ ಇದ್ದಾರೆ, ಅವರನ್ನೇ ಕೂಡ ನನಗ ಮಾತನಾಡ್ತಾ ಹೋಗ್ತೀನಿ. ಅಮ್ಮ, ಈಗ ನೀವು ಎಷ್ಟು ತಿಂಗಳಿಂದ ಹಣ ಬರ್ತಾರೆ? ಈಗ 5 ತಿಂಗಳಾಯ್ತು ಸರ್. ಒಂದ್ಸಲ ಒಂದೇ ಸಾರಿ ಹಾಕ್ಯಂತ್ರಿ ಸರ್, ಮತ್ತೆ ಹಾಕಿಲ್ರಿ. 5 ತಿಂಗಳಾಯ್ತು. ಅಂದ್ರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇಲ್ಲ? ಇಲ್ಲ ರೀ ಸರ್. 5 ತಿಂಗಳದಾಗ ಒಂದ್ಸಲ 1 ತಿಂಗಳ ಹಾಕ್ತಾನ ಬಿಟ್ಟು ಬಿಡ್ತಾನ್ರಿ, ಹಾಕಿಲ್ಲ. ಬಡವ್ರ ಇದ್ರಿ ನಾವ್ ಹಾಕ್ತಾನಂತ 5 ವರ್ಷ ಕಂಟಿನ್ಯೂ ಹಾಕ್ತಾನಂತ ಹೇಳ್ಯಾನ್ರಿ, ಹಾಕಿಲ್ರಿ. 4-5 ತಿಂಗಳಿಗೆ ಒಂದ್ಸಲ ಹಾಕ್ತಾರ್ರಿ ಸರ್. ಅವ್ರು ರೊಕ್ಕ ಹಾಕ್ತೀವಿ ಅಂತ ಹೇಳಿದಕ್ಕೆ ನೀವು ಅವ್ರಿಗೆ ಓಟ್ ಹಾಕಿರಮ್ಮ? ಹೌದು ಸರ್, ಅವ್ರ ರೊಕ್ಕ ಹಾಕ್ತಿದ್ ಸಲ ಓಟ್ ಹಾಕಿವ್ರಿ. ಇಲ್ಲಾಂದ್ರ ಹಾಕ್ತಿದ್ದಿಲ್ರಿ. ಅವ್ರು ಅವಸರ ಇದ್ದಾಗ ಕೇಳ್ತಾರೆ, ಆಮೇಲೆ ಹಾಕಲ್ರಿ. ಅಷ್ಟೇ ಆಗೈತಿ. ಅಂದ್ರೆ ನಿಮ್ಗೆ ಓಟ್ ಹಾಕುವಾಗ ಕೊಡ್ತೀವಿ ಅಂತ ಹೇಳಿ ಹೇಳ್ಯಾರ್ರಿ ಸರ್, ಹಾಕಿಲ್ಲ. 5-6 ತಿಂಗಳು ಒಂದ್ಸಲ ಹಾಕ್ತಾರ್ರಿ ಸರ್. ಈಗ ನೀವು ಯಾವಾಗ ತಕೊಂಡಿರಮ್ಮ ರೊಕ್ಕ? ನಾವು 4 ತಿಂಗಳಾಯ್ತು ಸರ್ ಹಾಕ್ಸೋಕೊಂಡ್ರಿ. ಪಾಪ ಬಂದಿಲ್ಲ. ಹಂಗೆ ಇನ್ನೊಬ್ರು ಕೂಡ ಇದಾರೆ, ಅವ್ರಿಗೂ ಮಾತಾಡ್ತೀನಿ. ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಹೆಂಗಮ್ಮ? 4 ತಿಂಗಳಾಯ್ತು. ಇಲ್ಲ, ಒಂದೇ ತಿಂಗಳು ಮೊನ್ನೆ ಹಾಕ್ಯಾರ. 1 ತಿಂಗಳದ ಹಾಕ್ಯಾರ, ಈಗ ಮತ್ತೆ ಹಾಕಿವ್ರಿ. ಮತ್ತೆ ಹಾಕಿಲ್ಲ. 1 ವಾರ ಆಯ್ತು ಹಾಕಿ.
ಅಲ್ಲಮ್ಮ ಈಗ ಹೆಂಗ್ ಮತ್ತೆ ನಿಮ್ ಗೃಹಲಕ್ಷ್ಮಿ ಹಣ ಹಾಕ್ತಿವಿ ಅಂತ ಹೇಳಿದ್ರಿ ಹಾಕ್ತಾ ಇಲ್ಲ ಏನ್ ಹೇಳ್ತೀರಮ್ಮ? ಏನ್ ನೋಡ್ಬೇಕು ಸಾಕಲ್ಲ ಹಾ ಹಾಕ್ತೀನಿ ಅಂತಾರ ಹಾಕಲ್ಲ ಹಾ 5 ವರ್ಷ ಹೇಳಿದ್ರು ಹಾಕ್ತೀನಿ ಅಂತ ತಿಂಗಳು ಹಾಕ್ತಾರ 3 ತಿಂಗಳು ಬಿಟ್ಬಿಡ್ತಾರ. ಅಲ್ಲ ನಿನ್ನೆ ಅಧಿವೇಶನದಲ್ಲೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಎಲ್ಲಾ ಮಹಿಳೆಯರಿಗೂ ನಾವು ಹಣ ಹಾಕ್ತಿದೀವಿ ಅಂತ ಹೇಳಿದ್ರೆ ನಮ್ಗೆ ಬರ್ತಾ ಇಲ್ಲ ಅಂತಿರಲ್ಲಮ್ಮ ಹೆಂಗೆ 4 ತಿಂಗಳಾಯ್ತು ಸಾಕು ಗೊತ್ತೇ ಇಲ್ಲ ಅಮ್ಮ ನಿಮಗ್ ಬರ್ತಿದಾವ ಹೆಂಗಮ್ಮ? ಬರೋರಿಗೆ ಬರ್ತೈತ್ ಯಾರು ಅಷ್ಟೇನಿಲ್ಲ 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ ಸಾಕು 2 ತಿಂಗಳು ಹಾಕ್ತಾರ 2,000 ಹಾಕ್ತಾರ ಬಿಡು 2 ತಿಂಗಳ 3 ತಿಂಗಳ ಬಿಟ್ಟು ಹಾಕ್ತಾರ್ರಿ ನಮ್ ಬಡವ್ರ ಐತ್ರಿ ಹಾಕಿದ್ರ ನಮ್ಗ ಹಾ ಅದ ಏನ್ ಮಾಡ್ತಾರ ಅಂದ್ರೆ ಹಾಕ್ತಿವಿ ತಿಂಗಳು ಹಾಕ್ತಿವಿ ಅಂತಾರ ಮತ್ತೆ ಆಮೇಲೆ 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ್ರಿ 2,000 ಈಗ ಎಷ್ಟ್ ತಿಂಗಳು ಬಂದಮ್ಮ ನಿಮ್ಗ? 5-6 ತಿಂಗಳಾಯ್ತು ಸರ್ ಮೊನ್ನೆ ಬಂದವ್ರಿ ಮತ್ತೆ ಇನ್ನ 2-3 ತಿಂಗಳು ಬಂದಿಲ್ಲ ಬಂದಿಲ್ಲ ಒಂದ್ ತಿಂಗಳು ಅಷ್ಟೇ ಬಂದವಮ್ಮ. ಇದಕ್ಕಂತ ಬಂದ ಇನ್ನೊಬ್ರು ಕೂಡ ಇದಾರೆ ಅವ್ರಿಗೂ ಮಾತಾಡ್ತೀನಿ ಅಮ್ಮ ನಿಮ್ಗೆ ಎಷ್ಟ್ ತಿಂಗಳು ಬಂದವಮ್ಮ ಹೇಗೆ? 5-6 ತಿಂಗಳಾಯ್ತು ಸರ್ ಹಾ 5-6 ತಿಂಗಳಾಯ್ತು ಮೊನ್ನೆ ಹಾಕ್ಯಾರ ಒಂದ್ 6 ತಾರೀಕು ಹಾಕ್ಯಾರ ಹಾ ಹಾಕಿಲ್ಲ ಮತ್ತೆ 5-6 ತಿಂಗಳಾಯ್ತು ಅಷ್ಟೇ ಅಲ್ಲ ಇವಾಗ 6 ತಾರೀಕಿಗೆ ಹಾಕಿದಾಗ ಎಷ್ಟ್ ಹಾಕ್ಯಾರಮ್ಮ ಅಮೌಂಟ್? ಬರೀ ಅಂದ್ರೆ ನೀವು 5 ವರ್ಷ ಕಂಟಿನ್ಯೂ ಆಗಿ ಒಂದ್ಕೋಬೋದಾಗಿರಿ 5 ವರ್ಷ ಹಾಕಿ ಅಂತ ಈಗ ಏನ್ ಹೇಳ್ತೀರಮ್ಮ ಸರ್ಕಾರಕ್ಕೆ? ಏನ್ ಹೇಳ್ತೀರ? ಇದು ಏನು ಇರ್ತಕ್ಕಂತ ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇರ್ಬೋದು ಸರ್ಕಾರ 5 ವರ್ಷ ಕಂಟಿನ್ಯೂ ಆಗಿ ಈ ಒಂದು ಯೋಜನೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದಕ್ಕೆ ನಾವು ಓಟ್ ಅನ್ನ ಹಾಕಿದೀವಿ ಆದ್ರೆ ನಮ್ಗೆ ಆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಲ್ಲಿ 1 ತಿಂಗಳ ಹಣ ಮಾತ್ರ ಜಮಾ ಆಗಿದೆ ಆದ್ರೆ ಇನ್ನುಳಿದಂತ ಹಣ ಜಮಾ ಆಗಿಲ್ಲ ಅನ್ನುವಂತ ಒಂದು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನಾಗರಾಜ್ ಮುತ್ತುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯನ್ನ ಗೃಹಲಕ್ಷ್ಮಿಯರಿಗೆ ಬರ್ತಾ ಇಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಖುದ್ದು ಇಲ್ಲಿ ಯಾದಗಿರಿಯಲ್ಲೂ ಕೂಡ ಮಹಿಳೆಯರಿದ್ದಾರೆ, ಜನಸಾಮಾನ್ಯ ಮಹಿಳೆಯರಿಗೂ ಕೂಡ ಏನು ಸರ್ಕಾರದ ಏನು ಗೃಹಲಕ್ಷ್ಮಿ ಹಣ ಏನು ಇವರಿಗೆ ತಲುಪ್ತಾ ಇಲ್ಲ. ಯಾಕಂದ್ರೆ ಕಳೆದ 3 ತಿಂಗಳಿಂದಲೂ ಕೂಡ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಏನು ಹಣ ಹಾಕುವಂತ ಕೆಲಸ ಆಗ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಹಣವನ್ನ ಅವರಿಗೆ ಜಮೆಯನ್ನ ಮಾಡುವಂತ ಕೆಲಸಗಳಾಗ್ತಿದಾವೆ ಆದ್ರೆ ಇವರಿಗೆ 3 ತಿಂಗಳಿಂದಲೂ ಕೂಡ ಹಣ ಜಮೆ ಆಗ್ತಾ ಇಲ್ಲ. ಖುದ್ದು ಇಲ್ಲಿ ಗೃಹಲಕ್ಷ್ಮಿಯರೇ ಇದ್ದಾರೆ, ಅವರನ್ನೇ ಕೂಡ ನನಗ ಮಾತನಾಡ್ತಾ ಹೋಗ್ತೀನಿ. ಎಷ್ಟು ತಿಂಗಳಿಂದ ಹಣ ಬರ್ತಾರೆ? 5 ತಿಂಗಳಾಯ್ತು ಸರ್ ಒಂದ್ಸಲ ಒಂದೇ ಸಾರಿ ಹಾಕೇನ್ರಿ ಸರ್ ಮತ್ತೆ ಹಾಕಿನ್ರಿ 5 ತಿಂಗಳಾಯ್ತು ಅಂದ್ರೆ ನಿಮಗೆ ನಿರಂತರವಾಗಿ ಹಣ ಬರ್ತಾ ಇಲ್ಲ? ಇಲ್ಲ ರೀ ಸರ್ ಹಾ. 5 ತಿಂಗಳದಾಗ ಒಂದ್ಸಲ 1 ತಿಂಗಳ ಹಾಕ್ತಾನ ಬಿಟ್ಟು ಬಿಡ್ತಾನ್ರಿ ಹಾಕಿ ನೋಡಪ್ಪ ಬಡವ್ರ ಇದ್ರಿ ನಾವ್ ಹಾಕ್ತಾನ ಅಂತ 5 ವರ್ಷ ಕಂಟಿನ್ಯೂ ಹಾಕ್ತಾನ ಅಂತ ಹೇಳ್ಯಾನ್ರಿ ಹಾಕಿಲ್ರಿ 4-5 ತಿಂಗಳಿಗೆ ಒಂದ್ಸಲ ಹಾಕ್ತಾರ ಸರ್. ಅವ್ರು ರೊಕ್ಕ ಹಾಕ್ತೀವಿ ಅಂತ ಹೇಳಿದಕ್ಕೆ ನೀವು ಅವ್ರಿಗೆ ಓಟ್ ಹಾಕಿರಮ್ಮ? ಹೌದು ಸರ್ ಅವ್ರ ರೊಕ್ಕ ಹಾಕ್ತಿದ್ ಸಲಗ ಓಟ್ ಹಾಕಿವ್ರಿ ಇಲ್ಲಾಂದ್ರ ಹಾಕ್ತಿದ್ದಿಲ್ರಿ ಅವ್ರು ಅವಸರ ಇದ್ದಾಗ ಕೇಳ್ತಾರ ಆಮೇಲೆ ಹಾಕಲ್ರಿ ಅಷ್ಟೇ. ಅಂದ್ರೆ ನಿಮ್ಗೆ ಓಟ್ ಹಾಕುವಾಗ ಕೊಡ್ತೀವಿ ಅಂತ ಹೇಳಿ ಹೇಳ್ಯಾರ್ರಿ ಸರ್ ಹಾಕಿಲ್ಲ 5-6 ತಿಂಗಳು ಒಂದ್ಸಲ ಹಾಕ್ತಾರ್ರಿ ಸರ್. ಈಗ ನೀವು ಯಾವಾಗ ತಕೊಂಡ್ರಮ್ಮ ರೊಕ್ಕ? ನಾವು 4 ತಿಂಗಳಾಯ್ತು ಸರ್ ಹಾಕಿ ತಕೊಂಡ್ರಿ ಮತ್ತೆ ಪಾಪ ಬಂದಿಲ್ಲ. ಒಂದು ಇನ್ನೊಬ್ರು ಕೂಡ ಇದಾರೆ ಅವ್ರಿಗೂ ಮಾತಾಡ್ತೀನಮ್ಮ. ನಿಮ್ಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಹೆಂಗಮ್ಮ? 4 ತಿಂಗಳಾಯ್ತು ಇಲ್ಲ ಒಂದೇ ತಿಂಗಳು ಮೊನ್ನೆ ಹಾಕ್ಯಾರ 1 ತಿಂಗಳ ಹಾಕ್ಯಾರ ಈಗ ಮತ್ತೆ ಹಾಕಿರಿ ಮತ್ತೆ ಹಾಕಿಲ್ಲ. 1 ವಾರ ಆಯ್ತು ಹಾಕಿ. ಅಲ್ಲಮ್ಮ ಈಗ ಹೆಂಗ್ ಮತ್ತೆ ನಿಮ್ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತ ಹೇಳಿದ್ರಿ ಹಾಕ್ತಾ ಇಲ್ಲ ಏನ್ ಹೇಳ್ತೀರಮ್ಮ? ಏನ್ ನೋಡ್ಬೇಕು ಸಾಕಲ್ಲ ಹಾ ಹಾಕ್ತೀನಿ ಅಂತಾರ ಹಾಕಲ್ಲ 5 ವರ್ಷ ಹೇಳಿದ್ರು ಹಾಕ್ತೀನಿ ಅಂತ ತಿಂಗಳು ಹಾಕ್ತಾರ 3 ತಿಂಗಳು ಬಿಟ್ಬಿಡ್ತಾರ. ಅಲ್ಲ ನಿನ್ನೆ ಅಧಿವೇಶನದಲ್ಲೂ ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಎಲ್ಲಾ ಮಹಿಳೆಯರಿಗೂ ನಾವು ಹಣ ಹಾಕ್ತಿದೀವಿ ಅಂತ ಹೇಳಿದ್ರೆ ನಮ್ಗೆ ಬರ್ತಾ ಇಲ್ಲ ಅಂತಿರಲ್ಲಮ್ಮ ಹೆಂಗೆ? 4 ತಿಂಗಳಾಯ್ತು ಸಾಕು ಗೊತ್ತೇ ಇಲ್ಲ ಅಮ್ಮ ನಿಮಗ್ ಬರ್ತಿದಾವ ಹೆಂಗಮ್ಮ? ಬರೋರಿಗೆ ಬರ್ತೈತ್ ಯಾರು ಅಷ್ಟೇನಿಲ್ಲ 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ ಸಾಕು 2 ತಿಂಗಳು ಹಾಕ್ತಾರ 2,000 ಹಾಕ್ತಾರ ಬಿಡು 2 ತಿಂಗಳ 3 ತಿಂಗಳ ಬಿಟ್ಟು ಹಾಕ್ತಾರ್ರಿ ನಮ್ ಬಡವ್ರ ಐತ್ರಿ ಹಾಕಿದ್ರ ನಮ್ಗ ಅದ ಏನ್ ಮಾಡ್ತಾರ ಅಂದ್ರೆ ಹಾಕ್ತಿವಿ ತಿಂಗಳು ಹಾಕ್ತಿವಿ ಅಂತಾರ ಮತ್ತೆ ಆಮೇಲೆ 2 ತಿಂಗಳು 3 ತಿಂಗಳು ಬಿಟ್ಟು ಹಾಕ್ತಾರ್ರಿ 2,000. ಈಗ ಎಷ್ಟ್ ತಿಂಗಳು ಬಂದಮ್ಮ ನಿಮ್ಗ? 5-6 ತಿಂಗಳಾಯ್ತು ಸರ್ ಮೊನ್ನೆ ಬಂದವ್ರಿ ಮತ್ತೆ ಇನ್ನ 2-3 ತಿಂಗಳು ಬಂದಿಲ್ಲ ಬಂದಿಲ್ಲ ಒಂದ್ ತಿಂಗಳು ಅಷ್ಟೇ ಬಂದಮ್ಮ. ಇದಕ್ಕಂತ ಬಂದ ಇನ್ನೊಬ್ರು ಕೂಡ ಇದಾರೆ ಅವ್ರಿಗೂ ಮಾತಾಡ್ತೀನಿ ಅಮ್ಮ ನಿಮ್ಗೆ ಎಷ್ಟ್ ತಿಂಗಳು ಬಂದಮ್ಮ ಹೇಗೆ? 5-6 ತಿಂಗಳಾಯ್ತು ಸರ್ 5-6 ತಿಂಗಳಾಯ್ತು ಮೊನ್ನೆ ಹಾಕ್ಯಾರ ಒಂದ್ 6 ತಾರೀಕು ಹಾಕ್ಯಾರ ಹಾಕಿಲ್ಲ ಮತ್ತೆ 5-6 ತಿಂಗಳಾಯ್ತು ಅಷ್ಟೇ.
ಅಲ್ಲ ಇವಾಗ 6 ತಾರೀಕಿಗೆ ಹಾಕಿದಾಗ ಎಷ್ಟ್ ಹಾಕ್ಯಾರಮ್ಮ ಅಮೌಂಟ್? ಅಂದ್ರೆ ನೀವು 5 ವರ್ಷ ಕಂಟಿನ್ಯೂ ಆಗ್ತು ಅನ್ಸ್ಕೋಬೋದಾಗಿರಿ. 5 ವರ್ಷ ಹಾಕ್ಲಿ ಅಂತ ಈಗ ಏನ್ ಹೇಳ್ತೀರಮ್ಮ ಸರ್ಕಾರಕ್ಕೆ? ಏನ್ ಹೇಳ್ತೀರಾ? ಇದು ಏನು ಇರ್ತಕ್ಕಂತ ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇರ್ಬೋದು, ಸರ್ಕಾರ 5 ವರ್ಷ ಕಂಟಿನ್ಯೂ ಆಗಿ ಈ ಒಂದು ಯೋಜನೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳಿದಕ್ಕೆ ನಾವು ಓಟ್ ಅನ್ನ ಹಾಕಿದೀವಿ. ಆದ್ರೆ ನಮ್ಗೆ ಆ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ. ಕಳೆದ 3 ತಿಂಗಳಲ್ಲಿ 1 ತಿಂಗಳ ಹಣ ಮಾತ್ರ ಜಮಾ ಆಗಿದೆ, ಆದ್ರೆ ಇನ್ನುಳಿದಂತ ಹಣ ಜಮಾ ಆಗಿಲ್ಲ ಅನ್ನುವಂತ ಒಂದು ಆಕ್ರೋಶ ಭರಿತವಾಗಿರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ನಾಗರಾಜ್ ಮುತ್ತುಮ್, ರಿಪಬ್ಲಿಕ್ ಕನ್ನಡ, ಯಾದಗಿರಿ.